ಶಿಡ್ಲಘಟ್ಟ ಪೌರಾಯುಕ್ತೆ ಅಮೃತಾಗೆ ಧಮಕಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಫ್ಐಆರ್ ಆಗಿ 4 ದಿನವಾದರೂ ರಾಜೀವ್ ಗೌಡನ ಬಂಧನ ಆಗಿಲ್ಲ. ಕೇಸ್ ಬುಕ್ ಆಗ್ತಿದ್ದಂತೆ ಎಸ್ಕೇಪ್ ಆಗಿರುವ ರಾಜೀವ್ ಗೌಡ ಬಂಧನಕ್ಕೆ 3 ವಿಶೇಷ ತಂಡ ರಚನೆ ಮಾಡಿಕೊಳ್ಳಲಾಗಿದ್ದು ಹುಡುಕಾಟ ಮುಂದುವರಿಸಲಾಗಿದೆ. ಆದರೆ ಪೊಲೀಸರೇ ಏನಾದರೂ ಬಂಧನ ಮಾಡದೆ ನಾಟಕವಾಡ್ತಿದ್ದಾರಾ ಅನ್ನೋ ಅನುಮಾನ ಕೂಡ ಶುರುವಾಗಿದೆ. ರಾಜೀವ್ ಗೌಡ ಬಂಧನಕ್ಕೆ ಆಗ್ರಹಿಸಿ ಶಿಡ್ಲಘಟ್ಟದಲ್ಲಿ ಕರವೇ ಕಾರ್ಯಕರ್ತರು ಪ್ರತಿಭಟನೆ ಮಾಡಿದ್ದಾರೆ. ರಾಜೀವ್ ಗೌಡ ಭ್ರಷ್ಟ ಅಂತ ಪೋಸ್ಟರ್ ಅನ್ನು ರಿಲೀಸ್ ಮಾಡಿ ಆಕ್ರೋಶ ವ್ಯಕ್ತಪಡಿಸಿದ್ದು, ಅಕ್ರಮ ಬಡಾವಣೆಗಳನ್ನು ನಿರ್ಮಿಸಿ ನೂರಾರು ಕೋಟಿ ಗಳಿಸಿದ್ದಾನೆ ಹಾಗಂತ ಕಿಡಿಕಾರಲಾಗಿದೆ. ಕೂಡಲೇ ವಂಚಕರನ್ನ ಬಂಧಿಸುವಂತೆ ಕರವೇ ಆಗ್ರಹಿಸಿದೆ. ನಾಪತ್ತೆಯಾಗಿರೋ ರಾಜೀವ್ ಗೌಡ ಈಗ ವಕೀಲರ ಮೂಲಕ ನಿರೀಕ್ಷಣಾ ಜಾಮೀನಿಗೆ ಅರ್ಜಿಯನ್ನ ಸಲ್ಲಿಸಿದ್ದು, ಚಿಂತಾಮಣಿ ಕೋರ್ಟ್ನಲ್ಲಿ ರಾಜೀವ್ ಗೌಡ ಪರ ವಕೀಲ ಜಾಮೀನಿಗೆ ಅರ್ಜಿ ಸಲ್ಲಿಸಿದ್ದಾರೆ. ಕೋರ್ಟ್ನಿಂದ ಸೋಮವಾರ ಬೇಲ್ ಸಿಕ್ಕರೆ ಮಾಧ್ಯಮಗಳ ಮುಂದೆ ರಾಜೀವ್ ಗೌಡ ಬರುವ ಸಾಧ್ಯತೆ ಇದೆ. ಚಪ್ಪಲಿ ರಾಜೀವ್ ಗೌಡ ಮತ್ತೊಂದು ಮುಖವಾಡ ಬಯಲಾಗಿದೆ. ಜಮೀನು ವಿಚಾರಕ್ಕೆ ರಾಜೀವ್ ಗೌಡ ಕೊಟ್ಟ ಕಿರುಕುಳಕ್ಕೆ ಮಹಿಳೆಯೊಬ್ಬರು ಕಣ್ಣೀರು ಹಾಕಿದ್ದಾರೆ. ಈ ಕುರಿತು ನ್ಯೂಸ್ 18 ಜೊತೆ ಮಾತನಾಡಿರೋ ಆಶಲತಾ ಅನ್ನೋರು ಜಮೀನು ವಿಚಾರವಾಗಿ ಕಿರುಕುಳವನ್ನ ಕೊಟ್ಟಿದ್ದಾರೆ, ತಮ್ಮ ಬೆಂಬಲಿಗರಿಂದ ಹಲ್ಲೆ ಮಾಡಿಸೋಕೆ ಯತ್ನಿಸಿದ್ದಾರೆ ಅಂತ ಕಿಡಿಕಾರಿದ್ರು. ಎಲ್ಲ ಚೆಕ್ ಬೌನ್ಸ್ ಆಗಿರ್ತವೆ. ಈತನ ಹತ್ರ ಸುಮಾರು ನಾನು ಡಿಲ್ವರಿಗಂತ ಹೋಗಿ ಸರ್, ಡಿಲ್ವರಿ ಆಗೋ ತನಕ ಅವ್ನ ಆಫೀಸ್ ಸುತ್ತಿದ್ದೀನಿ, ಅವ್ನ ಕಣ್ಣೇ ಬಂದಿಲ್ಲ ಸರ್. ಲಾಸ್ಟಲ್ಲೇ ಆಗಿಲ್ಲ, ನಮ್ಮ ಕೈಯಲ್ಲಿ ಆಗಿಲ್ಲ ಅಂದಾಗ ನಾವು ಹೋಗಿ ಜಿ ಪೇ ಕ್ಯಾನ್ಸಲ್ ಮಾಡಿರ್ತೀನಿ ಸರ್. ಪೇಪರ್ ಪಬ್ಲಿಕೇಶನ್ನು ಮತ್ತು ನೋಟಿಸ್ ಕೊಟ್ಟು ಅವ್ನು ಜಿ ಪೇ ಕ್ಯಾನ್ಸಲ್ ಮಾಡಿ ತಂಬಿಟ್ಟು ಸಬ್ ರಿಜಿಸ್ಟ್ರ್ ಆಫೀಸ್ನಲ್ಲೇ ಜಿ ಪೇ ಕ್ಯಾನ್ಸಲ್ ಮಾಡಿರ್ತೀನಿ. ಸುಮಾರು ಒಂದು 13 ವರ್ಷಗಳಿಂದ ಕೇಸು ಕೋರ್ಟು ಅಂತ ಸುತ್ತಾ ಇದ್ದೀನಿ ಸರ್. ನನಗೆ ಇನ್ನೂ ನ್ಯಾಯ ಸಿಕ್ಕಿಲ್ಲ ಸರ್. ಇವಾಗ ಫೈನಲಲ್ಲಿ ಜಡ್ಜ್ಗಳನ್ನೇ ಅವ್ನು ಬುಕ್ಕಿಂಗ್ ಮಾಡ್ತಾನಂತೆ ಸರ್. ಇವಾಗ ಜಡ್ಜ್ಗಳನ್ನ ಬುಕ್ ಮಾಡ್ತಾನಂತೆ. ಇಲ್ಲಿ ಗೆದ್ದಿಲ್ಲ ಅಂದ್ರೆ ಪರವಾಗಿಲ್ಲ, ಹೈಕೋರ್ಟ್ಗೆ ಹೋಗ್ತಾನಂತೆ. ಇನ್ನು ರಾಜೀವ್ ಗೌಡ ವಿರುದ್ಧ ಕರವೇ ಸಿಂಹ ಸೈನ್ಯ ರಾಜ್ಯಾಧ್ಯಕ್ಷರು ಕೂಡ ಆರೋಪ ಮಾಡಿದ್ದಾರೆ. ರಾಜೀವ್ ಗೌಡ ವಿರುದ್ಧ 100ಕ್ಕೂ ಅಧಿಕ ಕೇಸ್ಗಳಿದೆ. ಕೇಸ್ ಹಾಕಿಸಿದ್ರೆ ಗನ್ ತೋರಿಸಿ ಬೆದರಿಕೆ ಹಾಕ್ತಾನೆ ಅಂತ ಆರೋಪವನ್ನ ಮಾಡಿದ್ದಾರೆ. ಪೌರಾಯುಕ್ತೆಗೆ ಧಮಕಿ ಹಾಕಿದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನ್ಯೂಸ್ 18 ಜೊತೆ ಪೌರಾಯುಕ್ತೆ ಅಮೃತಾ ಗೌಡ ಮಾತಾಡಿದ್ದಾರೆ. ರಾಜೀವ್ ಗೌಡ ನನಗೆ ಯಾವುದೇ ಕ್ಷಮಾಪಣೆ ಕೇಳಿಲ್ಲ. ಘಟನೆ ಆದಾಗ ತಂದೆ ತಾಯಿ ನನ್ನ ಗಂಡನಿಗೂ ಭಯ ಆಗಿತ್ತು, ಆದರೆ ಈಗ ಸ್ವಲ್ಪ ಧೈರ್ಯ ಬಂದಿದೆ. ಪೊಲೀಸ್ ಇಲಾಖೆ ಉತ್ತಮ ಕೆಲಸ ಮಾಡ್ತಾ ಇದೆ ಅಂತ ಹೇಳಿದ್ದಾರೆ. ನಿಜ ಇಲ್ಲ ಸರ್, ಅದು ನಮಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರಿಂದ ಗೊತ್ತಾಗಿದೆ. ನನ್ನ ಫೋನ್ ಸ್ವಿಚ್ ಆಫ್ ಆಗಿದೆ ಅಂತ. ಸೊ ನಮ್ಗೆ ಯಾವ ಕಾಲು ಬಂದಿಲ್ಲ ಸರ್. ಫಸ್ಟ್ ಅದು ಭಯ ಆಗಿದ್ದು ನಿಜ. ನಮ್ಮ ತಂದೆ ತಾಯಿ ಸ್ವಲ್ಪ ಅದು, ಆಮೇಲೆ ಇದು ಈ ಥರ ಎಲ್ಲ ಇನ್ಸಿಡೆಂಟ್ಸ್ ಇದೆ, ತುಂಬ ಕೇಸ್ ಆಲ್ರೆಡಿ ಫೈಲ್ ಆಗಿದೆ ಅಂತೆಲ್ಲ ಕೇಳಿದಾಗ ಸ್ವಲ್ಪ ಭಯ ಪಟ್ಟಿದ್ದು ನಿಜ. ಬಟ್ ಈಗ ಯಾವ್ದಾರು ಓಕೆ ಸರ್, ಅವರು ನನ್ನ ಹಸ್ಬೆಂಡ್ ಹೊರಗಡೆ ಇರೋದ್ರಿಂದ ಸ್ವಲ್ಪ ಗಾಬರಿ ಆಗಿದೆ. ಬಟ್ ನಮ್ಮ ತಂದೆ ತಾಯಿ ನಮ್ಮ ಜೊತೆನೇ ಇದ್ದಾರೆ. ಸೊ ಈಗ ಧೈರ್ಯವಾಗಿದ್ದಾರೆ ಸರ್. ಐ ಟ್ರಸ್ಟ್ ಮೈ ಪೊಲೀಸ್ ಡಿಪಾರ್ಟ್ಮೆಂಟ್, ಆರ್ ಪೊಲೀಸ್ ಡಿಪಾರ್ಟ್ಮೆಂಟ್. ದೇ ಆರ್ ಡೂಯಿಂಗ್ ದೇರ್ ಬೆಸ್ಟ್. ನಾವು ನೋಡ್ತಾ ಇದ್ದೀವಿ, ಮೊನ್ನೆಯಿಂದ ತುಂಬ ಎಫರ್ಟ್ಸ್ ಹಾಕ್ತಾ ಇದ್ದಾರೆ. ಆಗತ್ತೆ ಸರ್, ದೇ ವಿಲ್ ಸಕ್ಸೀಡ್. ರಾಜೀವ್ ಗೌಡ ನಾಪತ್ತೆ ಪ್ರಕರಣ ಸಂಬಂಧ ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳೋಕೆ ಹೇಳಿದ್ದೀನಿ. ಕಾನೂನಿಗಿಂತ ಯಾರೂ ಕೂಡ ದೊಡ್ಡವರಲ್ಲ. ಅವರು ನಮ್ಮ ಪಕ್ಷದವರೇ ಇರಲಿ, ಬೇರೆ ಯಾರೇ ಇರಲಿ, ಕ್ರಮ ಆಗೇ ಆಗತ್ತೆ ಅಂತ ಹೇಳಿದ್ದಾರೆ. ಇನ್ನು ಇದೇ ವಿಚಾರವಾಗಿ ಪರಮೇಶ್ವರ್, ಸತೀಶ್ ಜಾರಕಿಹೊಳಿ ಹಾಗೂ ಶಾಸಕ ಪ್ರದೀಪ್ ಈಶ್ವರ್ ಕೂಡ ಮಾತನಾಡಿದ್ದಾರೆ. ಅವರು ತಲೆ ಮಾಡಿಸ್ಕೊಂಡಿದ್ದಾರೆ. ಕಾನೂನು ಪ್ರಕಾರವಾಗಿ ಕ್ರಮ ತಗೊಳ್ಳಿ ಅಂತ ಹೇಳಿದ್ದೀನಿ. ಕಾನೂನು ಪ್ರಕಾರ ಕ್ರಮ ತಗೊಳ್ಳಿ. ಯಾರು ಕಾನೂನಿಗಿಂತ ಮೇಲೂ ಇಲ್ಲ, ಕೆಳಗಡೆನೂ ಇಲ್ಲ. ಕಾನೂನು ಪ್ರಕಾರ ಕ್ರಮ ತಗೊಳ್ಳಿ. ಅವ್ರು ಯಾರು ನಮ್ಮ ಪಾರ್ಟಿಯವರಾಗಲಿ ಯಾವ ಪಾರ್ಟಿಯವರಾಗಲಿ ವಿಳಂಬ ಇಲ್ಲ ರೀ. ಟೀಮ್ ಮಾಡಿ ಅವರೆಲ್ಲ ತಪ್ಪಿಸ್ಕೊಂಡು ಹೋಗಿದ್ದಾರೆ. ಅವರಿಗೆ ಟೀಮ್ ಮಾಡಿ ಬಿಟ್ಟಿದ್ದಾರೆ. ಕರ್ಕೊಂಡು ಬರ್ತಾರೆ. ಅವರಿಗೆ ವಿಳಂಬ ಅಂದರೆ ಅವರು ತಪ್ಪಿಸ್ಕೊಂಡು ಹೋಗಿರೋರನ್ನ ಹುಡುಕ್ಬೇಕಲ್ವಾ. JDS ಕೇಳಿಕೊಂಡು BJP ಕೇಳಿಕೊಂಡು ನಾವು ಆಡಳಿತ ಮಾಡ್ತಾ ಇಲ್ಲ. ನಮ್ಮದೇ ಆದಂಥ ರೀತಿಯಲ್ಲಿ ನಾವು ಆಡಳಿತ ಮಾಡ್ತಿದ್ದೀವಿ. ಅವ್ರನ್ನ ಬಂಧನ ಮಾಡ್ತೀವಿ. ನಾನು ಅವತ್ತೇ ಸೂಚನೆ, ಸೇಮ್ ಡೇ ನಾನು ಅವ್ರಿಗೆ ಸೂಚನೆ ಕೊಟ್ಟೆ, ಇಮಿಡಿಯೇಟ್ಲಿ ಅವ್ರನ್ನ ಬಂಧನ ಮಾಡಿ ಅಂತ ಹೇಳಿ. ಬಂಧನ ಮಾಡ್ತಾರೆ ಅಂತ ಘಟನೆ ನೋಡ್ರಿ. ಎಲ್ಲ ಸಂದರ್ಭದಲ್ಲಿ ಆಗಿರ್ತದೆ. ಅದನ್ನ ತಂದು ಎಲ್ಲದಕ್ಕೂ ರಕ್ಷಣೆ ಇಲ್ಲ ಅಂತ ಹೇಳಲಿಕ್ಕೆ ಆಗೋಲ್ಲ. ಅವ್ರೇನೋ ಇಂಡಿವಿಜುವಲ್ಗೇನೋ ಘಟನೆ ಆಗಿರ್ಬೋದು, ಜಗಳ ಆಗಿರ್ಬೋದ್ರಿ. ಅದು ಪಕ್ಷಕ್ಕೆ ಇಡೀ ರಾಜ್ಯದಲ್ಲಿ ಇಲ್ಲ ಹೇಳಲಿಕ್ಕಾಗೋದಿಲ್ಲ. ಯಾಕೆ ಅಲ್ಲಿ ಸಂಬಂಧ ಇರ್ತೈತಿ. ಅವ್ರು ಸಂಬಂಧಪಟ್ಟವ್ರು ಏನರ ಕಂಪ್ಲೇಂಟ್ ಕೊಟ್ಟರೆ ಆ್ಯಕ್ಷನ್ ಆಗುತ್ತೆ. ಅಲ್ಲಿಗೆ ಸೀಮಿತವಾಗಿರುವಂಥ ವಿಚಾರ ಅಷ್ಟೇ ಇರೋದು. ಇಡೀ ರಾಜ್ಯಕ್ಕೆ ಏನು ಆಗಿದ್ದಲ್ಲ. ಅಧಿಕಾರಿಗಳನ್ನ ಒಂದು ಹೆಣ್ಣು ಮಗುನ CT ರವಿ ಬೈದ್ರು ತಪ್ಪೆ, MLC ರವಿ ಅಣ್ಣ ಬೈದ್ರು ತಪ್ಪೆ, ರಾಜೀವ್ ಗೌಡ ಬೈದ್ರು ತಪ್ಪೆ. ನಾವೇನು ರಾಜೀವ್ ಗೌಡ್ರನ್ನ ಸಮರ್ಥಿಸ್ಕೊಂತ ಇಲ್ಲ. ರಾಜೀವ್ ಗೌಡ್ರನ್ನ ತಪ್ಪೆ. FIR ಹಾಕಿದರೆ ಕಾನೂನು ಕ್ರಮ ತಗೊಳುತ್ತೆ, ನಮ್ಮ ಪಕ್ಷ ಕ್ರಮ ತಗೊಳುತ್ತೆ. ನಾವೇನು ಡಿಫೆಂಡ್ ಮಾಡ್ಕೊತಾ ಇಲ್ವೇ? FIR ಆಗಿದೆ,
ನಾವ್ಯಾರಾದ್ರೂ ಇನ್ಫ್ಲೂಯೆನ್ಸ್ ಮಾಡಂಗಿದ್ರೆ ನಾನ್ ಬೇಲೆಬಲ್ ಸೆಕ್ಷನ್ಸ್ ಏನಕ್ಕೆ ಸರ್ ಆಗ್ತಿದ್ವು? ಈಗ ನಾವಿವತ್ತೇನು ಸಮರ್ಥಿಸ್ಕೊಳ್ಳೋ ಅವಶ್ಯಕತೆ ನಮಗಿಲ್ಲ ಸರ್. ಒಂದು ಹೆಣ್ಣು ಮಗಳಿಗೆ ಅವಮಾನ ಆಗಿದೆ, ನಾವು ವಿರೋಧಿಸ್ತೀವಿ, ನಾನು ವೈಯಕ್ತಿಕವಾಗಿ ವಿರೋಧಿಸ್ತೀವಿ. ನಾನ್ ಬೇಲೆಬಲ್ ಸೆಕ್ಷನ್ಸ್ ಆಗಿದ್ದಾರೆ, ಪೊಲೀಸರು 3 ತಂಡ ರಚಿಸಿದ್ದಾರೆ, ಅದೇ ಜಿಲ್ಲೆಯವ್ರು ನಾನು ಇವತ್ತಲ್ಲ ನಾಳೆ ಹಿಡಿತೀವಿ. ನಾವೇನು ಸಮರ್ಥಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಕುಸಿದಿದೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಆರೋಪ ಮಾಡಿದ್ದಾರೆ. ಶಿಡ್ಲಘಟ್ಟದಲ್ಲಿ ಕಮಿಷನರ್ ಅವರಿಗೆ ಕೆಟ್ಟ ಪದ ಬಳಕೆ ಮಾಡಿದ್ರು, ಇನ್ನು ಆರೋಪಿ ಬಂಧನ ಮಾಡಿಲ್ಲ ಅಂತ ಕಿಡಿಕಾರಿದ್ದಾರೆ. ಇದೇ ವಿಚಾರವಾಗಿ ವಿವೈ ವಿಜೇಂದ್ರ ಕೂಡ ಪ್ರತಿಕ್ರಿಯಿಸಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಹೆಜ್ಜೆ ಇಟ್ಟ ಮೇಲೆ ಇಡೀ ಕರ್ನಾಟಕ ಒಂದು ರೀತಿ ಉರಿಯುವ ಮನೆಯಾಗಿದೆ. ಎಲ್ಲ ಕಡೆ ಗಲಭೆಗಳು, ರೇಪ್, ಕಳ್ತನ, ದರೋಡೆ, ಶಾಸಕರಿಗೂ ರಕ್ಷಣೆ ಇಲ್ಲದಂತ ಪರಿಸ್ಥಿತಿ ಕರ್ನಾಟಕದಲ್ಲಿ ನಿರ್ಮಾಣ ಆಗಿದೆ. ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಕುಸಿದೋಗಿದೆ. ಇವತ್ತು ಬಳ್ಳಾರಿಯಲ್ಲಿ ನಡೆದಿರ್ತಕ್ಕಂಥ ಘಟನೆ ಇರ್ಬೋದು, ಅದೇ ರೀತಿ ಯಲ್ಲಾಪುರದಲ್ಲಿ ಮಹಿಳೆಯ ಬರ್ಬರ ಹತ್ಯೆ ಆಗಿದೆ. ಶಿಡ್ಲಘಟ್ಟದಲ್ಲಿ ಅಧಿಕಾರಿಗಳ ಮೇಲೆ ಪೊಲೀಸ್ ಕಾಂಗ್ರೆಸ್ ಪುಡಾರಿಗಳು ಇವತ್ತು ಅವ್ರ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ. ಇದೆಲ್ಲದರ ನಡುವೆ ಇವತ್ತು ಪೊಲೀಸ್ ಇಲಾಖೆ ಸಂಪೂರ್ಣ ನಿಷ್ಕ್ರಿಯ ಆಗಿದೆ ಅಂತಂದ್ರೆ ಕಾರಣ ನಿಷ್ಕ್ರಿಯ ಗೃಹ ಸಚಿವರು ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ತಮ್ಮ ಕುರ್ಚಿಯನ್ನು ಉಳಿಸ್ಕೊಳ್ಳೋ ಭರಾಟೆನಲ್ಲಿದ್ದಾರೆ. ಇವತ್ತು ಪೊಲೀಸ್ ಠಾಣೆಗಳು ಶಿಡ್ಲಘಟ್ಟ ಪ್ರಕರಣ ಮಾಸುವ ಮುನ್ನವೇ ಸಿಎಂ ಕ್ಷೇತ್ರದಲ್ಲೇ ಮಹಿಳಾ ಅಧಿಕಾರಿಗೆ ಧಮಕಿಯನ್ನು ಹಾಕಲಾಗಿದೆ. ಮಹಿಳಾ ಅಧಿಕಾರಿ ಕರ್ತವ್ಯಕ್ಕೆ ಅಡ್ಡಿಪಡಿಸಿ ಕೊಲೆ ಬೆದರಿಕೆ ಹಾಕಲಾಗಿದೆ. ಮೈಸೂರಿನ ವರುಣಾ ಹೋಬಳಿ ಗುಡಮಾದನಹಳ್ಳಿ ಗ್ರಾಮದ ನಿವಾಸಿ ಜಿಎಂ ಪುಟ್ಟಸ್ವಾಮಿ ಅನ್ನೋರಿಂದ ಬೆದರಿಕೆಯನ್ನು ಹಾಕಲಾಗಿದೆ. ಸರ್ಕಾರದ ಸ್ವಾಧೀನಕ್ಕೆ ಜಮೀನು ಪಡೆಯೋಕೆ ಮಹಿಳಾ ಅಧಿಕಾರಿ ಭವ್ಯ ತೆರಳಿದ್ರು. ಈ ವೇಳೆ ಜಿಎಂ ಪುಟ್ಟಸ್ವಾಮಿ ಆವಾಜ್ ಹಾಕಿದ್ದಾನೆ. ನಿಮಾನ್ಸ್ ಮಾದರಿಯ ಆಸ್ಪತ್ರೆ ನಿರ್ಮಿಸೋಕೆ ಗುಡಮಾದನಹಳ್ಳಿಯಲ್ಲಿ ಜಮೀನು ಅಲರ್ಟ್ ಮಾಡಲಾಗಿತ್ತು. ಆದರೆ ಜಮೀನಿನಲ್ಲಿ ಪುಟ್ಟಸ್ವಾಮಿ ಅನಧಿಕೃತವಾಗಿ ಅಡಿಕೆ ತೋಟ ನಿರ್ಮಿಸಿಕೊಂಡಿದ್ರು. ಈ ವೇಳೆ ಜಮೀನು ಸ್ವಾಧೀನ ಪಡಿಸಿಕೊಳ್ಳಕ್ಕೆ ಹೋದಾಗ ಪುಟ್ಟಸ್ವಾಮಿ ದರ್ಪ ತೋರಿದ್ದು ಅಧಿಕಾರಿಗೆ ಬೆದರಿಕೆಯನ್ನ ಹಾಕಿದ್ದಾನೆ. ವರುಣಾ ಕ್ಷೇತ್ರದಲ್ಲಿ ಅಧಿಕಾರಿಗಳ ಮೇಲೆ ಭೂ ಮಾಲೀಕನ ದರ್ಪ ವಿಚಾರದ ಬಗ್ಗೆ ಸಚಿವ ಎಚ್.ಸಿ. ಮಹಾದೇವಪ್ಪ ರಿಯಾಕ್ಷನ್ ಕೊಟ್ಟಿದ್ದಾರೆ. ಜನರು ಸಂಯಮದಿಂದ ಇರಬೇಕು, ಅಧಿಕಾರಿಗಳು ಜನರ ಸಮಸ್ಯೆಯನ್ನ ಸೌಜನ್ಯದಿಂದ ಕೇಳಬೇಕು, ಅಧಿಕಾರಿಗಳು ಸ್ವಲ್ಪ ವಿವೇಚನೆ ಬಳಸಬೇಕು ಅಂತ ಅಧಿಕಾರಿಗಳ ಮೇಲಿನ ಇವರು ಎಗರಾಡಿದ್ದಾರೆ. ಜನರು ಸಂಯಮದಿಂದ ಇರಬೇಕು, ಅಧಿಕಾರಿಗಳು ಜನರ ಸಮಸ್ಯೆಗಳನ್ನು ಸೌಜನ್ಯದಿಂದ ಕೇಳಬೇಕು, ಬಗೆಹರಿಸೋದನ್ನು ಮಾಡಿಕೊಡ್ಬೇಕು. ಸೊ ಆವಾಗ ಅಧಿಕಾರಿಗಳ ನಿರ್ಲಕ್ಷ್ಯ ಆದರೆ ಅಥವಾ ಪ್ರಜೆಯವರು ತನ್ನ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳಿ ಸೌಜನ್ಯದಿಂದ ನಡ್ಕೊಳ್ಳದೆ ಹೋದರೆ ಅವೆರಡೂ ಸರಿ ಇಲ್ಲ. ಬಟ್ ಅಧಿಕಾರಿಗಳು ಸ್ವಲ್ಪ ವಿವೇಚನೆ. ಬಳ್ಳಾರಿ ಬಿಜೆಪಿ ನಾಯಕರು ಬೃಹತ್ ಪ್ರತಿಭಟನಾ ಸಮಾವೇಶ ನಡೆಸಿದ್ದಾರೆ. ಬ್ಯಾನರ್ ಗಲಾಟೆ ಪ್ರಕರಣವನ್ನು ಸಿಬಿಐ ಅಥವಾ ನ್ಯಾಯಾಂಗ ತನಿಖೆಗೆ ನೀಡಬೇಕು ಅಂತ ಪ್ರತಿಭಟನೆ ನಡೆಸಲಾಯಿತು. ಇನ್ನು ಸಮಾವೇಶದಲ್ಲಿ ಮಾತಾಡಿರೋ ಜನಾರ್ದನ ರೆಡ್ಡಿ ಪತ್ನಿ ಅರುಣಾ ಭರತ್ ರೆಡ್ಡಿ ಹೆಸರು ಹೇಳದೆ ವಾಗ್ದಾಳಿ ಮಾಡಿದ್ದಾರೆ. ನನ್ನ ಪತಿಯ ರಾಜಕೀಯ ವಯಸ್ಸಷ್ಟು ಅವನಿಗಿಲ್ಲ, ನಿನ್ನನ್ನು ಬೆಳೆಸಿದವರು ನನ್ನ ಪತಿ, ಇನ್ನೊಬ್ಬ ರೌಡಿ ಶಾಸಕ ಅಂತ ಕಿಡಿಕಾರಿದ್ದಾರೆ. ವಿಜೇಂದ್ರ, ಅಶೋಕ್, ಜನಾರ್ದನ ರೆಡ್ಡಿ, ಶ್ರೀರಾಮುಲು ಸಹ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ಭರತ್ ರೆಡ್ಡಿ, ನೀನೊಬ್ಬ ರೌಡಿ, ನೀನೊಬ್ಬ ಗೂಂಡ, ನೀನೊಬ್ಬ ಅಹಂಕಾರಿ, ನೀನೊಬ್ಬ ಗರ್ವಿಷ್ಠಿ, ನೀನೊಬ್ಬ ಗರ್ವಿಷ್ಠಿ. ನಿನ್ನಂತ ವ್ಯಕ್ತಿಯಿಂದ ಇಂಥ ಮಾತುಗಳನ್ನು ಅಲ್ಲದೆ ಇನ್ನೇನು ಮಾತುಗಳು ಬಳ್ಳಾರಿ ಜನರು ನಿನ್ನಿಂದ ನಿರೀಕ್ಷೆ ಮಾಡ್ತಾರೆ. ಜನಾರ್ದನ್ ರೆಡ್ಡಿ ಅವರಿಗೆ ಬೆಂಗಳೂರು ನಂತರ ಬಳ್ಳಾರಿಯನ್ನು 2ನೇ ಮಹಾನಗರವನ್ನು ಆಗಿ ಮಾಡಬೇಕು ಅಂತ ಒಂದು ಗುರಿ ಇದೆ. ಆದರೆ ನಿನಗೆ ಇಡೀ ಬಳ್ಳಾರಿಯಲ್ಲಿ ಬೆಳಿಗ್ಗೆ ಎದ್ರೆ ಮಟಕ ದಂಧೆ ಮಾಡಿಸ್ತಾ ಇದೀಯಾ, ಈಸ್ಪೇಟ್ ದಂಧೆ ಮಾಡಿಸ್ತಾ ಇದೀಯಾ, ಪ್ರತಿ ವಾರ್ಡ್ನಲ್ಲಿ ಗುಂಪುಗಳನ್ನಾಗಿ ರೌಡಿಗಳನ್ನು ಬೆಳೆಸ್ತಾ ಇದೆಯಾ. ಇದೇ ಬಳ್ಳಾರಿ ವೃತ್ತದಲ್ಲಿ ಮಾನ್ಯ ಜನಾರ್ದನ್ ರೆಡ್ಡಿ ಅವರು ಶ್ರೀರಾಮುಲು ಅವರು ಒಟ್ಟಿಗೆ ಸೇರಿ ಆ ವೃತ್ತದಲ್ಲಿ ವಾಲ್ಮೀಕಿ ಪ್ರತಿಭೆನ ಪ್ರತಿಷ್ಠಾಪನೆಯನ್ನು ಕೂಡ ಮಾಡಿದ್ರು. ಅಷ್ಟೇ ಅಲ್ಲ, ಬಸವರಾಜ ಬೊಮ್ಮಾಯಿ ಅವರು ರಾಜ್ಯದ ಮುಖ್ಯಮಂತ್ರಿಗಳಿದ್ದಾಗ ವಾಲ್ಮೀಕಿ ಸಮುದಾಯಕ್ಕೆ ಪರಿಶಿಷ್ಟ ಪಂಗಡಕ್ಕೆ 3% ಇದ್ದಂತ ರಿಸರ್ವೇಶನ್ ಅನ್ನ 7%ಗೆ ಏರಿಸಿದ್ರು. ಮಾನ್ಯ ಸಿದ್ದರಾಮಯ್ಯನವರೇ, ನಿಮ್ಮ ಕೊಡುಗೆಯನ್ನು ಸಮುದಾಯಕ್ಕೆ
ಬಳ್ಳಾರಿಯಲ್ಲಿ ಬ್ಯಾನರ್ ಗಲಾಟೆ ಪ್ರಕರಣ ಸಂಬಂಧ ಮೃತ ರಾಜಶೇಖರ್ ನಿವಾಸಕ್ಕೆ ಇವತ್ತು ಬಿಜೆಪಿಯ ನಾಯಕರು ಭೇಟಿಯನ್ನು ನೀಡಿದ್ರು. ಮೃತ ರಾಜಶೇಖರ್ ಕುಟುಂಬಕ್ಕೆ ವಿಜಯೇಂದ್ರ ಮತ್ತು ಅಶೋಕ್ ಸಾಂತ್ವನ ಹೇಳಿದ್ದಾರೆ. ಬಳಿಕ ಜನಾರ್ದನ ರೆಡ್ಡಿ ಹಾಗೂ ಪತ್ನಿ ಅರುಣಾ ಮೃತ ರಾಜಶೇಖರ್ ಕುಟುಂಬಕ್ಕೆ 10 ಲಕ್ಷ ಪರಿಹಾರದ ಚೆಕ್ ವಿತರಣೆ ಮಾಡಿದ್ದಾರೆ. ಬಳ್ಳಾರಿಯಲ್ಲಿ ಬಿಜೆಪಿ ಸಮಾವೇಶ ವಿಚಾರದ ಬಗ್ಗೆ ಬೆಂಗಳೂರಲ್ಲಿ ಮಾತಾಡಿದ ಗೃಹ ಸಚಿವ ಪರಮೇಶ್ವರ್, ಸಮಾವೇಶ ಮಾಡ್ತಿರೋದು ಗಮನದಲ್ಲಿದೆ. ನಾವು ಇಲ್ಲಿವರೆಗೂ ಅವರಿಗೆ ಅನುಮತಿ ಕೊಟ್ಟಿಲ್ಲ. ಸ್ಥಳೀಯ ಪೊಲೀಸರಿಗೆ ಪರಿಸ್ಥಿತಿ ನೋಡಿಕೊಂಡು ಅನುಮತಿ ಕೊಡುವ ಬಗ್ಗೆ ನಿರ್ಧರಿಸಲು ಸೂಚಿಸಲಾಗಿದೆ. ಅಲ್ಲಿನ ಸ್ಥಿತಿಗತಿಯ ಬಗ್ಗೆ ಅಲ್ಲಿನ ಪೊಲೀಸರೇ ತೀರ್ಮಾನ ಮಾಡಬೇಕು ಅಂತ ಹೇಳಿದ್ದಾರೆ. ಇನ್ನು ಇದೇ ವಿಚಾರವಾಗಿ ಸಚಿವ ಜಮೀರ್ ಅಹಮದ್ ಖಾನ್, ಮಹದೇವಪ್ಪ, ಪ್ರದೀಪ್ ಈಶ್ವರ್ ಕೂಡ ಪ್ರತಿಕ್ರಿಯಿಸಿದ್ದಾರೆ. ಗದಗದ ಲಕ್ಕುಂಡಿಯಲ್ಲಿ 2ನೇ ದಿನದ ಉತ್ಖನನ ಕಾರ್ಯ ಮುಕ್ತಾಯಗೊಂಡಿದೆ. ಕೋಟೆ ವೀರಭದ್ರೇಶ್ವರ ದೇಗುಲದ ಬಳಿ ಉತ್ಖನನ ನಡೆದಿದ್ದು, ಉತ್ಖನನದ ವೇಳೆ ಪ್ರಾಚೀನ ಕಾಲದ ವಸ್ತುಗಳು ಪತ್ತೆಯಾಗಿದೆ. ವೀರಭದ್ರೇಶ್ವರ ದೇವಸ್ಥಾನದ ಬಳಿ ಪ್ರಾಚ್ಯವೇಷದ ಪತ್ತೆಯಾಗಿರುವಂಥದ್ದು 2 ಅಡಿ ಮಣ್ಣು ಅಗಿತಾ ಇದ್ದಂತೆ ವಸ್ತು ಪತ್ತೆಯಾಗಿದ್ದು, ಸ್ಥಳಕ್ಕೆ ಪುರಾತತ್ವ ಇಲಾಖೆ ಅಧಿಕಾರಿಗಳು ಆಗಮಿಸಿ ಪರಿಶೀಲನೆ ಮಾಡಿದ್ದಾರೆ. ಇನ್ನು ಉತ್ಖನನದ ವೇಳೆ ಒಡೆದ ಮಣ್ಣಿನ ಮಡಿಕೆಯ ತುಣುಕುಗಳು ಕೂಡ ಪತ್ತೆಯಾಗಿದ್ದು, ಗ್ರಾಮಸ್ಥರು ವೀಕ್ಷಣೆಗೆ ಅವಕಾಶ ನೀಡುವಂತೆ ಅಧಿಕಾರಿಗಳ ಜೊತೆ ವಾಗ್ವಾದವನ್ನು ಮಾಡಿದರು. ಲಕ್ಕುಂಡಿಯಲ್ಲಿ ಉತ್ಖನನ ಕಾರ್ಯಕ್ಕೆ ತೀವ್ರ ವಿರೋಧ ವ್ಯಕ್ತವಾಗಿದ್ದು, ಉತ್ಖನನದಿಂದ ಜಾತ್ರೆ ನಿಂತರೆ ಊರಿಗೆ ಕೇಡಾಗುತ್ತೆ ಅಂತ ಗ್ರಾಮಸ್ಥರು ಹೇಳಿದ್ದಾರೆ. ಈ ಕುರಿತು ನ್ಯೂಸ್ 18 ಜೊತೆ ಮಾತಾಡಿರೋ ಗ್ರಾಮಸ್ಥರು, ವೀರಭದ್ರೇಶ್ವರ ದೇವರ ಜಾತ್ರೆ ನಿಂತರೆ ಊರಿಗೆ ಕೇಡಾಗುತ್ತೆ. ಮಾರ್ಚ್ ಅಲ್ಲಿ ವೀರಭದ್ರೇಶ್ವರ ಜಾತ್ರೆ ಇದೆ. ಉತ್ಖನನದಿಂದಾಗಿ ಜಾತ್ರೆಗೆ ತೊಡಕಾಗಲಿದೆ. ಹೀಗಾಗಿ ಜಾತ್ರೆಗೆ ಸರ್ಕಾರ ಅನುಮತಿ ಕೊಡಬೇಕು ಅಂತ ಆಗ್ರಹಿಸಿದ್ದಾರೆ. 45 ವರ್ಷ ಜಾತ್ರೆ ಮಾಡ್ತಾ ಬಂದು ಅದಕ್ಕೆ ಈ ಜಾತ್ರೆ ನಿಲ್ಲಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಇದೇ ವಿಚಾರವಾಗಿ ನ್ಯೂಸ್ 18 ಜೊತೆ ಮಾತಾಡಿರೋ ಪ್ರಾಧಿಕಾರದ ಆಯುಕ್ತ ಶರಣು ಗೋಗೇರಿ, ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಜಾತ್ರೆಗೆ ಯಾವುದೇ ತೊಂದರೆ ಆಗೋದಿಲ್ಲ, ಜಾತ್ರೆ ಅದ್ಧೂರಿಯಾಗಿ ನಡೆಯುತ್ತೆ ಅಂತ ಹೇಳಿದ್ದಾರೆ. ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಒಂದು ಜಾತ್ರೆ ಪ್ರತಿ ವರ್ಷ ಇಲ್ಲಿ ಬಹಳಷ್ಟು ವಿಜೃಂಭಣೆಯಿಂದ ನಡೀತೆ. ಲಕ್ಕುಂಡಿಯೊಳಗೆ 2 ಜಾತ್ರೆಗಳು ಭಾಳಷ್ಟು ವಿಶೇಷ. ಒಂದು ಹಾಲಗುಂಡಿ ಬಸವೇಶ್ವರ ಜಾತ್ರಾ ಮಹೋತ್ಸವ, ಇನ್ನೊಂದು ಕೋಟೆ ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವ. ಕಳೆದ ವರ್ಷ ಏನು ಕೋಟೆ ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವ ನಡೆದಿದೆ, ಅದಕ್ಕಿಂತ ವಿಜೃಂಭಣೆಯಿಂದ ಈ ವರ್ಷವೂ ಸಹಿತವಾಗಿ ನಡೀತೈತೆ. ಅದಕ್ಕೆ ಜಿಲ್ಲಾಡಳಿತದಿಂದ ಮತ್ತು ಪ್ರಾಧಿಕಾರದಿಂದ ಯಾವುದೇ ರೀತಿಯಾದಂಥ ಅಡೆತಡೆ ಇರುವುದಿಲ್ಲ. ಜಮೀನು ವಿವಾದಕ್ಕೆ ನಿಧಿ ಕತೆ ಕಟ್ಟಿರುವ ಘಟನೆ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಪಾಲಾಭಾವಿ ಗ್ರಾಮದಲ್ಲಿ ನಡೆದಿದೆ. ಚಿದಾನಂದ ನಿಂಗನೂರು, ಶ್ರೀಶೈಲ ನಿಂಗನೂರು ಸಹೋದರರ ಮಧ್ಯೆ ಜಮೀನು ವ್ಯಾಜ್ಯ ಇತ್ತು. ಆದರೆ ಜಮೀನು ಹಂಚಿಕೆ ವೇಳೆ ಶ್ರೀಶೈಲ ನಿಂಗನೂರ ಜಮೀನಿನಲ್ಲಿ ನಿಧಿ ಸಿಕ್ಕಿದೆ ಅಂತ ಕತೆ ಕಟ್ಟಿದ್ದಾರೆ. ಬಳಿಕ ಈ ವಿಚಾರ ತಿಳಿದು ಸ್ಥಳಕ್ಕೆ ತಹಸೀಲ್ದಾರ್ ಹಾಗೂ ಪಿಎಸ್ಐ ದೌಡಾಯಿಸಿದ್ದು, ನಿಧಿಗಾಗಿ ಶೋಧ ಕಾರ್ಯ ಮಾಡುತ್ತಿದ್ದಾರೆ. ಗದಗದಲ್ಲಿರೋ ಆಂಜನೇಯ ದೇವಸ್ಥಾನದಲ್ಲಿ ದುರ್ಗಮ್ಮನ ಗೆಜ್ಜೆಯ ಶಬ್ದ ಕೇಳಿ ಬಂದಿದೆ ಅಂತ ತಡರಾತ್ರಿ ಗ್ರಾಮಸ್ಥರು ಜಾಗರಣೆ ಮಾಡಿದ್ದಾರೆ. ಮುಂಡರಗಿ ತಾಲೂಕಿನ ಕೊರ್ಲಹಳ್ಳಿಯಲ್ಲಿ ದುರ್ಗಮ್ಮ ಮಾಯಮ್ಮ ದೇವಿಯ ಮೂರ್ತಿಯನ್ನ ಗ್ರಾಮಸ್ಥರು ಆಂಜನೇಯ ದೇವಸ್ಥಾನದಲ್ಲಿ ತಂದಿಟ್ಟಿದ್ದಾರೆ. ಇದಕ್ಕೆ ಈ ರೀತಿ ಗೆಜ್ಜೆ ಶಬ್ದ ಬರ್ತಾ ಇದೆ ಅಂತ ಗ್ರಾಮಸ್ಥರು ರಾತ್ರಿ ಜಮಾವಣೆಗೊಂಡು ಜಾಗರಣೆ ಮಾಡಿದ್ರು. ದೇವಸ್ಥಾನದೊಳಗೆ ಹೋಗೋದಕ್ಕೆ ಭಯಪಟ್ಟಿದ್ದಾರೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿ ಕೋಲಾಹಲ ತಣ್ಣಗಾಗೋ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ದೆಹಲಿಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಬೀಡ್ ಬಿಟ್ಟಿದ್ದಾರೆ. ಇಂಧನ ಸಚಿವ ಕೆಜೆ ಜಾರ್ಜ್ ಅವರು ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿದ್ದಾರೆ. ಪ್ರಸಕ್ತ ವಿದ್ಯಮಾನಗಳ ಬಗ್ಗೆ ರಾಹುಲ್ ಗಾಂಧಿ ಸಚಿವ ಜಾರ್ಜ್ ಅವರಿಂದ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಸಿದ್ದರಾಮಯ್ಯ ಪರವಾಗಿ ಆಪ್ತ ಸಚಿವರು ಬ್ಯಾಟಿಂಗ್ ಬೀಸಿದ್ದಾರೆ. ಮತ್ತೊಂದು ಕಡೆ ಸಚಿವ ಸತೀಶ್ ದೆಹಲಿಗೆ ತೆರಳೋಕೆ ಸಜ್ಜಾಗ್ತಿದ್ದಾರೆ. ಜನವರಿ 21 ಅಥವಾ 22ಕ್ಕೆ ದೆಹಲಿಗೆ ಹೋಗ್ತಾರಂತೆ. 2028ರವರೆಗೆ ಸಿದ್ದರಾಮಯ್ಯ ಅವರೇ ಸಿಎಂ ಆಗಿರ್ತಾರೆ ಅಂತ ಸಚಿವ ಜಮೀರ್ ಬ್ಯಾಟ್ ಬೀಸಿದ್ದಾರೆ. ಹೈಕಮಾಂಡ್ ಏನ್ ಹೇಳುತ್ತೋ ಅದನ್ನ ಕೇಳ್ತೀವಿ, ಬೀದಿ ದಾಸಯ್ಯನನ್ನ ಸಿಎಂ ಮಾಡಿದ್ರು ಒಪ್ತೀವಿ ಅಂತ ಹೇಳಿದ್ದಾರೆ ಸಚಿವ ಜಮೀರ್. ಬಿಜೆಪಿಯವರು ತಮ್ಮ ಅವಧಿಯಲ್ಲಿ 1 ಮನೆ ಕಟ್ಟಿಸಿದ್ರು ಸಚಿವ ಸ್ಥಾನಕ್ಕೆ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿ ವಸತಿ ಸಚಿವ ಜಮೀರ್ ಅಹಮದ್ ಸವಾಲ್ ಹಾಕಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತಾಡಿದ ಅವರು, ನಮ್ಮ ಅವಧಿಯಲ್ಲಿ ಲಕ್ಷಾಂತರ ಮನೆ ಕಟ್ಟಿಸಿದ್ದೇವೆ, ಇದೇ 24ಕ್ಕೆ ಮನೆ ಹಂಚಿಕೆ ಕಾರ್ಯಕ್ರಮವನ್ನೂ ಮಾಡ್ತೇವೆ. ಆದರೆ ವಸತಿ ಇಲಾಖೆಯಲ್ಲಿ ನಾ ಮಾಡಿದ ಕೆಲಸ ಬಿಜೆಪಿ ಅವಧಿಯಲ್ಲಿ ಯಾಕೆ ಮಾಡಲಿಲ್ಲ? ಬಿಜೆಪಿಯವರು ಕೇವಲ ಸುಳ್ಳು ಆರೋಪ ಮಾಡ್ತಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ಸರ್ಕಾರಿ ಗೋಮಾಳ ಒತ್ತುವರಿ ತೆರವು ಕಾರ್ಯಾಚರಣೆ ಮಾಡಲಾಗಿದೆ. ಬೆಂಗಳೂರು ನಗರ ಜಿಲ್ಲೆಯ ಜಿಗಣಿ ಸಮೀಪದ ಕೊಪ್ಪ ಗ್ರಾಮದಲ್ಲಿ ಸರ್ವೆ ನಂಬರ್ 110ರಲ್ಲಿ 5 ಎಕರೆ ಗೋಮಾಳವನ್ನು ಜಿಲ್ಲಾಧಿಕಾರಿ ಜಗದೀಶ್ ನೇತೃತ್ವದಲ್ಲಿ ತೆರವು ಮಾಡಲಾಯಿತು. ಪೊಲೀಸ್ ಬಿಗಿ ಬಂದೋಬಸ್ತ್ನಲ್ಲಿ ಒತ್ತುವರಿ ತೆರವು ಕಾರ್ಯ ಮಾಡಲಾಗಿದೆ.
25 ಲಕ್ಷ ರೂಪಾಯಿ ಲಂಚ ಪಡೆಯುವಾಗಲೇ ಅಧಿಕಾರಿ ಡಿಸಿ ಜಗದೀಶ್ ನಾಯ್ಕ್ ರೆಡ್ ಹ್ಯಾಂಡ್ ಆಗಿ ಲೋಕಾಯುಕ್ತ ಪೊಲೀಸರ ಬಲೆಗೆ ಬಿದ್ದಿದ್ದಾರೆ. ಸಿಐ 7 ಮತ್ತು ಮೈಕ್ರೋ ಬ್ರಿವರಿ ಲೈಸೆನ್ಸ್ ಕೊಡೋದಕ್ಕೆ ಪರಿಶೀಲನೆಗೆ ಲಂಚಕ್ಕೆ ಬೇಡಿಕೆ ಇಟ್ಟಿದ್ರು. ಸಿಎಲ್ 7ಗೆ 75 ಲಕ್ಷ, ಹಾಗೆಯೇ ಮೈಕ್ರೋ ಬ್ರೇವರಿ ಲೈಸೆನ್ಸ್ಗೆ 1.5 ಕೋಟಿ ರೂಪಾಯಿ ಲಂಚಕ್ಕೆ ಬೇಡಿಕೆ ಇಡಲಾಗಿತ್ತು. ಒಟ್ಟು 2 ಕೋಟಿ 30 ಲಕ್ಷ ಹಣಕ್ಕೆ ಬೇಡಿಕೆ ಇಟ್ಟಿದ್ರು. ಮುಂಗಡವಾಗಿ 25 ಲಕ್ಷ ಲಂಚ ಪಡೆಯುವಾಗ ಲೋಕಾಯುಕ್ತ ಪೊಲೀಸರ ಬಲೆಗೆ ಬಿದ್ದಿದ್ದಾರೆ. ಸಿಎಂ ತವರಲ್ಲಿ ಮೀಟರ್ ಬಡ್ಡಿ ದಂಧೆ ಜೋರಾಗಿದೆ. ಮೈಸೂರಿನ ಆರ್ಎಂಸಿ ಮುಂಭಾಗದ ಅಮೋಘ ಪ್ಯಾಲೇಸ್ ಮಾಲೀಕ ಶ್ರೀನಿವಾಸ್ಗೆ ರೌಡಿ ಶೀಟರ್ಗಳನ್ನು ಕರೆತಂದು ಧಮಕಿ ಹಾಕಲಾಗಿದೆ. ಅಲ್ಲದೆ ಪೊಲೀಸರ ಸಮ್ಮುಖದಲ್ಲೇ ಕೋರ್ಟ್ ಆರ್ಡರ್ಗೂ ಕ್ಯಾರೆ ಎನ್ನದೆ ಹಣ ವಸೂಲಿ ಮಾಡಿದ್ದಾರೆ ಅಂತ ಉದ್ಯಮಿ ಆರೋಪ ಮಾಡ್ತಾ ಇದ್ದಾರೆ. ಬೆಂಗಳೂರು ಮೂಲದ ಶಿವಲಿಂಗೇಗೌಡನಿಂದ ರೌಡಿ ಶೀಟರ್ ಬಳಕೆ ಮಾಡಿಕೊಂಡು ದಾಂಧಲೆ ಮಾಡ್ತಿದ್ದಾರೆ ಅಂತ ಆರೋಪಿಸಲಾಗಿದೆ. ಮಂಡ್ಯ ವೈದ್ಯಕೀಯ ವಿಜ್ಞಾನ ಸಂಸ್ಥೆಯಲ್ಲಿ ನಕಲಿ ಮಾರ್ಕ್ಸ್ ಕಾರ್ಡ್ ನೀಡಿ ಸರ್ಕಾರಿ ಹುದ್ದೆ ಪಡೆದ ಆರೋಪ ಕೇಳಿಬಂದಿದೆ. ಈ ಕುರಿತು ಕಚೇರಿ ಅಧೀಕ್ಷಕ ಬಿಕೆ ಚಂದ್ರಶೇಖರ್ ವಿರುದ್ಧ ದೂರು ದಾಖಲಾಗಿದೆ. ಸಾಮಾಜಿಕ ಕಾರ್ಯಕರ್ತ ಸಾಗರ್ ಅನ್ನುವರು ಲೋಕಾಯುಕ್ತ, ಸಿಎಂ, ವೈದ್ಯಕೀಯ ಶಿಕ್ಷಣ ಸಚಿವರಿಗೆ ದೂರು ಸಲ್ಲಿಸಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಇವತ್ತು ಪೊಲೀಸ್ ಅಧಿಕಾರಿಗಳ ಜೊತೆ ಸಭೆ ಮಾಡಿದ್ರು. ಸಭೆ ಬಳಿಕ ಮಾತಾಡಿರೋ ಸಿದ್ದರಾಮಯ್ಯ, ಪೊಲೀಸರು ಜಾಗರೂಕತೆಯಿಂದ ಕೆಲಸ ಮಾಡಿದ್ರೆ ಡ್ರಗ್ಸ್ ಮುಕ್ತ ರಾಜ್ಯವಾಗಿ ಮಾಡಬಹುದು, ಯುವ ಜನಾಂಗವನ್ನು ರಕ್ಷಣೆ ಮಾಡಬಹುದು. ಡ್ರಗ್ಸ್ ಮಾರಾಟ ಮಾಡುವವರು, ಸೇವನೆ ಮಾಡುವವರ ವಿಚಾರಣೆ ಮಾಡಿದರೆ ಸಪ್ಲೈ ಲಿಂಕ್ ಸಿಗುತ್ತೆ. ಡ್ರಗ್ಸ್ ನಿಯಂತ್ರಣಕ್ಕಂತಾನೆ ಟಾಸ್ಕ್ ಫೋರ್ಸ್ ಇದೆ. ಪೊಲೀಸ್ ಅಧಿಕಾರಿಗಳಿಗೂ ಡ್ರಗ್ಸ್ ಕಡಿವಾಣಕ್ಕೆ ಸೂಚಿಸಿದ್ದೇನೆ ಅಂತ ಹೇಳಿದ್ದಾರೆ. ನಾವು ಕರ್ನಾಟಕ ಸರ್ಕಾರ ಡ್ರಗ್ಸ್ ಮುಕ್ತ ರಾಜ್ಯವನ್ನಾಗಿ ಮಾಡಬೇಕು ಅಂತ ಘೋಷಣೆ ಮಾಡಿದ್ದೀವಿ. ಪೊಲೀಸ್ನವರು ಮನಸ್ಸು ಮಾಡಿದ್ರೆ, ಜಾಗರೂಕತೆಯಿಂದ ಕೆಲಸ ಮಾಡಿದ್ರೆ, ದಕ್ಷತೆಯಿಂದ ಕೆಲಸ ಮಾಡಿದ್ರೆ ಡ್ರಗ್ಸ್ ಮುಕ್ತ ರಾಜ್ಯವನ್ನಾಗಿ ಮಾಡಬಹುದು. ಜೆಜೆನಗರದ ವಿಎಸ್ ಗಾರ್ಡನ್ನಲ್ಲಿ ಕಲುಷಿತ ನೀರು ಬಿಡಲಾಗಿದೆ. ಕಳೆದ 2 ತಿಂಗಳಿನಿಂದ ಕಲುಷಿತ ನೀರು ಬರ್ತಿದೆ ಅಂತ ನಿವಾಸಿಗಳು ಆರೋಪ ಮಾಡ್ತಾ ಇದ್ದಾರೆ. ಕಪ್ಪು ಬಣ್ಣದ ನೀರು ಬರ್ತಾ ಇದ್ದು ಕುಡಿಯೋಕ್ಕೂ ಆಗ್ತಿಲ್ಲ, ಬಳಸೋಕ್ಕೂ ಆಗ್ತಿಲ್ಲ ಅಂತ ಮಹಿಳೆಯರು ತಮ್ಮ ಅಳಲು ತೋಡ್ಕೊಂಡ್ರು. ಇನ್ನು ವಿಷಯ ತಿಳಿತಾ ಇದ್ದಂತೆ ಸ್ಥಳಕ್ಕೆ ಆಗಮಿಸಿದ ಜಲಮಂಡಳಿಯ ಸಿಬ್ಬಂದಿ ಸಮಸ್ಯೆ ಬಗೆಹರಿಸಿದ್ದಾರೆ. ಸಾರಿಗೆ ಬಸ್ಗಳ ಮೇಲೆ ಗುಟ್ಕಾ ಜಾಹೀರಾತಿಗೆ ಆಕ್ರೋಶ ವ್ಯಕ್ತವಾಗಿದೆ. ಹುಬ್ಬಳ್ಳಿಯಲ್ಲಿ ವಾಯವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ವಿರುದ್ಧ ಸಾರ್ವಜನಿಕರು ಕಿಡಿಕಾರಿದ್ದಾರೆ. ಬಸ್ಗಳ ಮೇಲಿನ ಜಾಹೀರಾತುಗಳನ್ನು ಕಿತ್ತು ಹಾಕಿ ಆಕ್ರೋಶ ಹೊರಹಾಕಿದ್ದಾರೆ. ಪವಿತ್ರ ಗೌಡ ತಾಯಿಯಿಂದ ಕೋರ್ಟ್ಗೆ ಅಫಿಡವಿಟ್ ಸಲ್ಲಿಕೆ ಮಾಡಲಾಗಿದ್ದು, ಕೋರ್ಟ್ನಿಂದ ವಾರಕ್ಕೊಮ್ಮೆ ಮನೆ ಊಟಕ್ಕೆ ಅವಕಾಶ ನೀಡಲಾಗಿತ್ತು. ಆದರೆ ಜೈಲಾಧಿಕಾರಿಗಳು ಮನೆ ಊಟ ಕೊಡೋದಕ್ಕೆ ಅವಕಾಶ ಕೊಡ್ತಿಲ್ಲ. ಹೀಗಾಗಿ ಕೋರ್ಟ್ ಆದೇಶವನ್ನ ಜೈಲಾಧಿಕಾರಿಗಳು ಪಾಲಿಸ್ತಿಲ್ಲ ಅಂತ 57ನೇ ಸೆಷನ್ಸ್ ಕೋರ್ಟ್ಗೆ ಪವಿತ್ರ ತಾಯಿ ಅಫಿಡವಿಟ್ ಸಲ್ಲಿಸಿದ್ದಾರೆ. ಶಿವಮೊಗ್ಗದಲ್ಲಿ ಸರಣಿ ಮನೆ ಕಳ್ಳತನಕ್ಕೆ ಯತ್ನ ಮಾಡಲಾಗಿದೆ. 4 ಮನೆಗಳ್ಳತನದಲ್ಲಿ ವಿಫಲವಾಗಿ 5ನೇ ಮನೆ ಕಳ್ಳತನದಲ್ಲಿ ಕಳ್ಳರು ಯಶಸ್ವಿಯಾಗಿದ್ದಾರೆ. ಶಿವಮೊಗ್ಗದ ಗೋಪಾಲಗೌಡ ಬಡಾವಣೆಯ ಮಹಿಳಾ ಪಾಲಿಟೆಕ್ನಿಕ್ ಬಳಿಯ ಮನೆಯಲ್ಲಿ ಕಳ್ಳತನ ಆಗಿದೆ. ಸುಮಾರು 16 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನಾಭರಣವನ್ನ ದೋಚಿ ಕಳ್ಳರು ಎಸ್ಕೇಪ್ ಆಗಿದ್ದಾರೆ. ತಮಿಳುನಾಡಿನಲ್ಲಿ ಕನ್ನಡ ಬಾವುಟಕ್ಕೆ ಅಪಮಾನ ಮಾಡಿರುವ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆಯಲ್ಲಿ ಕರವೇ ಪ್ರತಿಭಟನೆ ಮಾಡಿದೆ. ಪಟ್ಟಣದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಬಳಿ ರಸ್ತೆ ತಡೆದು ಕರ್ನಾಟಕದ ವಾಹನಗಳಿಗೆ ರಕ್ಷಣೆ ನೀಡುವಂತೆ ಪ್ರತಿಭಟನಾಕಾರರು ಆಗ್ರಹಿಸಿದ್ದಾರೆ. ಸೂಕ್ತ ಕಾನೂನು ಕ್ರಮ ಜರುಗಿಸಿ ಕನ್ನಡಿಗರ ರಕ್ಷಣೆಗೆ ನಾಳೆ ಗವಿಸಿದ್ದೇಶ್ವರ ಜಾತ್ರೆಯ ಕೊನೆಯ ದಿನ ಹಿನ್ನೆಲೆ ಜಾತ್ರೆಯ ದಾಸೋಹಕ್ಕೆ ಸುಮಾರು 80 ಕ್ವಿಂಟಾಲ್ ಅಕ್ಕಿ ಸಿದ್ಧವಾಗ್ತಾ ಇದೆ. 50 ಕ್ವಿಂಟಾಲ್ ಬೆಲ್ಲ, 30 ಕ್ವಿಂಟಾಲ್ ಗೋಧಿ, ಕೊಬ್ಬರಿ, ಗೋಡಂಬಿ, ದ್ರಾಕ್ಷಿ, ತುಪ್ಪ, ಹಾಲು ಬಳಸಿ ಗೋಧಿ ಹುಗ್ಗಿ ತಯಾರು ಮಾಡಲಾಗ್ತಿದೆ. ಇನ್ನು 50 ಕ್ವಿಂಟಾಲ್ ಬೆಲ್ಲವನ್ನು ರೋಡ್ ರೋಲರ್ ಬಳಸಿ ಪುಡಿ ಮಾಡಲಾಗ್ತಾ ಇದ್ದು ನಾಳೆ 2 ಲಕ್ಷ ಜನರಿಗೆ ಊಟದ ವ್ಯವಸ್ಥೆ ಮಾಡಲಾಗಿದೆ.
ಶತಾಯುಷಿ ಭೀಮಣ್ಣ ಖಂಡ್ರೆ ಅವರ ಅಂತಿಮ ಯಾತ್ರೆ ಮಾಡಲಾಗ್ತಿದ್ದು ಸುಮಾರು 5ರಿಂದ 6 ಕಿಲೋಮೀಟರ್ ದೂರದವರೆಗೆ ಅಂತಿಮ ಯಾತ್ರೆ ಸಾಗಲಿದೆ. ಗುಲಾಬಿ ಹಾಗೂ ಮಲ್ಲಿಗೆ ಹೂವಿನಿಂದ ಸಿಂಗಾರಗೊಂಡ ವಾಹನದಲ್ಲಿ ಅಂತಿಮ ಯಾತ್ರೆ ಮಾಡಲಾಗ್ತಿದ್ದು ಸಾವಿರಾರು ಜನರು ಭೀಮಣ್ಣ ಖಂಡ್ರೆ ಅವರ ಅಂತಿಮ ಯಾತ್ರೆಯಲ್ಲಿ ಭಾಗಿಯಾಗಿದ್ದಾರೆ. ಇದಾದ ಬಳಿಕ ಶಾಂತಿಧಾಮ ಫಾರ್ಮ್ ಹೌಸ್ನಲ್ಲಿ ಪತ್ನಿ ಲಕ್ಷ್ಮೀಬಾಯಿ ಅವರ ಸಮಾಧಿಯ ಪಕ್ಕದಲ್ಲೇ ಅಂತ್ಯ ಸಂಸ್ಕಾರ ಆಗಲಿದೆ.